ನಾವು ಮಾತಾಡ್ತಾ ಇದೀವಲ್ವಾ, ಈ ಕಡೆ ಸೊರೆಕಾಯಿ ಇದೆ, ಈ ಕಡೆ ಸೇವಂತಿ ಇದೆ, ಆ ಕಡೆ ಹಾಗಲಕಾಯಿ ಇದೆ. ಇನ್ ಸ್ವಲ್ಪ ಮೇಲ್ಗಡೆ ಹೋದ್ರೆ ಪಡವಲಕಾಯಿ ಸ್ಟಾರ್ಟ್ ಆಗಿದೆ ಈಗ. ಅಷ್ಟೇ ಈ ಇಂಟರ್ ಕ್ರಾಪ್ ಕಾನ್ಸೆಪ್ಟ್ ನಿಮ್ಗೆ ಯಾವ ತರ ಬಂತು ಸರ್? ಮಿಶ್ರ ಬೆಳೆ ಒಂದೇ ಬೆಳೆ ಮಾಡೋದಕ್ಕಿಂತ ಸರ್ ಇದು ಮಿಶ್ರ ಬೆಳೆ ಅಂತಂದ್ರೆ ಇದು ಎರಡು ನುಗ್ಗೆಕಾಯಿ ಮರ ಇದೆ. ಈಗಲೇನೆ ಕಡಿಮೆ ಅಂದ್ರೆ ಒಂದು 2000 ಕಾಯಿ ಏನೋ ಬಿಡಂಗಿದೆ. ಜೀವಂತ ಬೇಲಿ ತರ ಈಗ ಮಿಡ್ಲಲ್ಲಿ ಜೀವಂತ ಬೇಲಿ ಅಂದ್ರೆ ಕಾಂಪೌಂಡ್ ಫೆನ್ಸಿಂಗ್ ಆತರ ಹಾಕೊಂಡಿರ್ತೀವಿ. ಜೀವಂತ ಬೇಲಿ ಅಂತ ನೀವು ಗಮನಿಸಬಹುದಲ್ಲಿ ನೋಡಿ, ಕರ್ಬೇನ್ ಸೊಪ್ಪು ಗಿಡ ಸೇಮ್ ಒಳ್ಳೆ ಫಾರೆಸ್ಟ್ ತರನೇ ಇದೆ. ಡಿಸ್ಟೆನ್ಸ್ ಹೋಗ್ತಾರೆ. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲನೂ ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಂತ ಹೇಳೋದಕ್ಕಿಂತ ಮುಂಚೆನೆ ನಿಮ್ಗೆ ಅರ್ಥ ಆಗಿರ್ಬೋದು ಯಾವ ಕ್ರಾಪ್ಗೆ ಬಂದಿದ್ದೀವಿ ಅಂತ. ಸುಮಾರು ಸಲ ವಿಡಿಯೋಗಳು ಮಾಡಿದೀವಿ, ಆದ್ರೂ ಇದರಿಂದ ಇನ್ನೂ ಬೇರೆ ಬೇರೆ ತರ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಪ್ರತಿಯೊಬ್ಬ ರೈತರನ್ನ ಅನುಭವ ಮತ್ತು ಅವ್ರು ಯಾವ ರೀತಿ ಮಾರ್ಕೆಟಿಂಗ್ ಮಾಡಿದ್ರೆ ಅವರು ಯಶಸ್ವಿ ಕೃಷಿ ಮಾಡೋದಕ್ಕೆ ಯಾವ ರೀತಿ ಅವರು ಸ್ಟೆಪ್ಸ್ ತಗೊಂಡಿರ್ತಾರೆ ಅಂತ ವಿಶೇಷವಾಗಿರೋ ರೈತರನ್ನ ಬೇರೆ ಬೇರೆ ರೈತರನ್ನ ಪರಿಚಯ ಮಾಡಿಕೊಡೋದ್ ಮುಖಾಂತರ ನಮ್ಮ ವೀಕ್ಷಕರಿಗೆ ಮತ್ತೆ ರೈತರಿಗೆ ಅನುಕೂಲವಾದ ಕೆಲಸಗಳನ್ನ ನಾವು ಮಾಡ್ತಾರಣ. ಈಗ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ಅದು ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ ವೀಕ್ಷಕರಿಗೆ. ಸರ್ ನಾನು ರಮೇಶ್ ಅಂತ, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಪಕ್ಕದಲ್ಲಿ ನಾಗದಹಳ್ಳಿ ಗ್ರಾಮ ಅಂತ. ನಾವು ಇದನ್ನ ಇದೇ ಮೊದಲ ಸಾರಿ ಈ ಬೆಳೆ ಹಾಕಿದ್ದೀವಿ. ಸೋರೆಕಾಯಿ ಬೆಳೆದಿದ್ದೀವಿ. ಪರವಾಗಿಲ್ಲ, ಒಳ್ಳೆ ರೇಟ್ ಇದೆ. ನಮ್ಮ ಮಾರ್ಕೆಟಿಂಗ್ ಎಲ್ಲ ಹತ್ರ ಇದೆ. ಮಾರ್ಕೆಟಿಂಗ್ ಅಂದ್ರೆ ಇಲ್ಲೇ ಮಾಲೂರು ಪಕ್ಕದಲ್ಲೇ ಮಾಲೂರು ಕಂಪ್ನಿ ಏರಿಯಾನಲ್ಲಿ ಕಂಪ್ನಿಗೆ ಹಾಕ್ತೀವಿ. ಎಷ್ಟು ಬೈಲಲ್ಲಿ ನಾಟಿ ಮಾಡಿದ್ರ ಇದು? ಸರ್ ಈಗ 1 ಎಕರೆಯಲ್ಲಿ ಇದೆ. 1 ಎಕರೆಯಲ್ಲಿ ಬೆಳೆದಿದ್ದೀವಿ. ಈಗ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜ್. 1 ತಿಂಗಳಿಂದ ಕೊಯ್ತಾ ಇದೆ. ಈಗ ಈ ಬಿಸಿಲು ಜಾಸ್ತಿಗೆ ಸ್ವಲ್ಪ ಪಿಂದೆ ಎಲ್ಲ ಡ್ರಾಪ್ ಆಗ್ತಾ ಇದೆ. ಹೌದು, ಅದರಿಂದ ಈಗ ಬಂದು ಒಂದು 150 ಕೆಜಿಯಿಂದ 200 ಕೆಜಿ ಬರ್ತಾ ಇದೆ. ಈಗ ಟೆಂಪರೇಚರ್ ವಿಪರೀತ ರೈಸ್ ಆಗ್ಬಿಟ್ಟಿದೆ ಅಲ್ಲ? ಹೌದು ಸರ್, ಅದರಿಂದ ಪಿಂದಿನೇ ಎಲ್ಲ ಒಂಥರ ಬ್ಲಾಕ್ ಆಗಿ ಡ್ರಾಪ್ ಆಗ್ತಾ ಇದೆ ಈಗ. ಸರ್ ಈಗ ನೀವು ಹಾರ್ವೆಸ್ಟ್ ವಿಚಾರಕ್ಕೆ ಬಂದ್ರೆ ಎಷ್ಟು ದಿನಕ್ಕೊಮ್ಮೆ ಹಾರ್ವೆಸ್ಟ್ ಮಾಡ್ತೀರಾ ಕಾಯಿ? ಸರ್ ಇದು ಡೈಲಿ ಸರ್, ಡೈಲಿ ಕಟ್ ಮಾಡ್ತೀವಿ ಸರ್. ಇದು ಡೈಲಿ 150ರಿಂದ 200 ಕೆಜಿ ಒಳಗೆ ಬರುತ್ತೆ. ಇದು ಇನ್ನು ಪ್ರಾರಂಭ ಆಗಿರೋದ್ರಿಂದ ನಿಮ್ಗೆ ಇನ್ನು ಮುಂದೆ ಇಳುವರಿ ಹೆಚ್ಚಾಗಬಹುದು ಅನ್ಕೊ. ಹೌದು ಸರ್, ಆಗುತ್ತೆ. ಈಗೆಲ್ಲಾನು ಮಾರ್ಕೆಟ್ ಪ್ರೈಸ್ ಏನಿದೆ ರೇಟ್? ಸರ್ ಈಗ 20 ರೂಪಾಯಿಂದ 21, 22 ಈ ತರ ಎಲ್ಲ ಇದೆ ಸರ್. ಈಗ ನೀವು ಹೇಳಿದ ಪ್ರಕಾರ ಈ ರೇಟ್ ಸಿಕ್ಕಿದ್ರೆ ಪರವಾಗಿಲ್ವ ರೈತರಿಗೆ? ಕಣ್ಣು ಮುಚ್ಕೊಂಡು ಆಗ್ಬೋದು ಸರ್ ಇವಾಗ. ಇಷ್ಟು ಮಾತ್ರ ರೇಟ್ ಇದ್ರೆ ಸಾಕು ಸರ್. ಹೋದ ವರ್ಷ ಇದೇ ಸೀಸನ್ಗೆ 5-6 ರೂಪಾಯಿ ಇತ್ತಂತೆ. ಹೌದಾ? ಈ ಸೀಸನ್ ಅಲ್ಲಿ ಇದು ಸ್ವಲ್ಪ ಹೀಟು, ಅದರಿಂದ ಈ ಕ್ಲೈಮೇಟ್ ಇಲ್ಲಿ ಇಷ್ಟು ಹೋಗ್ತಾ ಇದೆ ಅಂದ್ರೆ ಪಿಂದೆ ಡ್ರಾಪ್ ಆಗ್ತಾರಿಂದ ಯಾರಿಗೂ ಇಳುವರಿ ಬರ್ತಾ ಇಲ್ಲ ಈಗ. ಅದರಿಂದ ಸ್ವಲ್ಪ ರೇಟ್ ಚೆನ್ನಾಗಿದೆ ಅಂತ. ಅಂದ್ರೆ ಇಳುವರಿ ಪ್ರಾಬ್ಲಮ್ ಆಗಿರೋದ್ರಿಂದ ಪ್ರೈಸ್ ಚೆನ್ನಾಗಿದೆ. ಹೌದು ಹೌದು ಸರ್. ಇದೆಲ್ಲ ನೀವು ವೆರೈಟಿ ಯಾವ್ದು ಸರ್ ಇದೆ? ಸರ್ ಇದು ಸ್ವೀಕಾರ್ ಅಂತ ಹೇಳಿ ಸರ್. ಈಸ್ಟ್ ವೆಸ್ಟ್ ಅಲ್ಲಿ ಸ್ವೀಕಾರ್ ಅಂತ. ಸ್ವೀಕಾರ್ ಅಂದ್ರೆ ಸೈಜ್ ಅಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಸರ್? ಸರ್ ಇದು ಒಂದು 2 ದಿವಸ ಕಟ್ ಮಾಡಿಲ್ಲ ಅಂತಂದ್ರೆ 2 ಕೆಜಿ ಮೇಲೆ ಬಂದ್ಬಿಡುತ್ತೆ ಸರ್. ಅದು ಅದಕ್ಕೆ ಡೈಲಿ ಈಗ ಸಣ್ಣ ಪಿಂದೆ ಇರುತ್ತೆ ಸರ್. ಇವತ್ತು ನೀರ್ ಚೆನ್ನಾಗಿ ಬಿಟ್ಟಿದ್ವಿ ಅಂದ್ರೆ ನಾಳೆ ಅದು ಕಟ್ ಮಾಡಕ್ ಬಂದ್ಬಿಟ್ಟಿರುತ್ತೆ ಸರ್. ಹಂಗೆ ಇಮಿಡಿಯೇಟ್ ಸೈಜ್ ಬಂದ್ಬಿಡುತ್ತೆ ಸರ್. ಇದು ಸರ್ ಔಷಧಿಗಳು ಗೊಬ್ಬರಗಳೆಲ್ಲ ಎಷ್ಟು ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬೇಕು ಸರ್? ಔಷಧಿ ಬಂದು ಒಂದು ವಾರಕ್ಕೊಂದ್ಸಲ ಆದ್ರೂ ಸ್ಪ್ರೇ ಮಾಡ್ಲೇಬೇಕು ಸರ್. ವಾರಕ್ಕೊಂದ್ಸಲ ಸರ್. ಇದು ಇದರಲ್ಲಿ ಊಜಿ ಅಂತ ಬರುತ್ತೆ ಸರ್, ಸಣ್ಣದಾಗಿ. ಅದು ಕಚ್ಚಿದ್ರೆ ಕಾಯಿ. ಹೌದು, ನೋಡಿದೆ ನಾನು ಅಲ್ಲಿ. ನೀವು ಆವಾಗಲೇ ಪ್ಯಾಕಿಂಗ್ ಮಾಡ್ತಾ ಇದ್ರೆ ಹತ್ರ ಊಜಿ ತರ ತೂತಿ. ಹೌದು ಸರ್, ಗಲೀಜ್ ಆಗ್ಬಿಡುತ್ತೆ. ಹೌದು ಸರ್. ಆಮೇಲೆ ನಾನು ಗಮನಿಸಿದೆ ನಿಮ್ ತೋಟದಲ್ಲಿ ಈಗ ಬರೀ ಸೊರೆಕಾಯಿ ತೋಟದಲ್ಲಿ ನಾವು ಮಾತಾಡ್ತಾ ಇದೀವಲ್ವಾ, ಈ ಕಡೆ ಸೊರೆಕಾಯಿ ಇದೆ, ಈ ಕಡೆ ಸೇವಂತಿ ಇದೆ, ಆ ಕಡೆ ಹಾಗಲಕಾಯಿ ಇದೆ. ಇನ್ ಸ್ವಲ್ಪ ಮೇಲ್ಗಡೆ ಹೋದ್ರೆ ಪಡವಲಕಾಯಿ ಸ್ಟಾರ್ಟ್ ಆಗಿದೆ ಈಗ. ಅಷ್ಟೇ ಈ ಇಂಟರ್ ಕ್ರಾಪ್ ಕಾನ್ಸೆಪ್ಟ್ ನಿಮ್ಗೆ ಯಾವ ತರ ಬಂತು ಸರ್? ಮಿಶ್ರ ಬೆಳೆ ಒಂದೇ ಬೆಳೆ ಮಾಡೋದಕ್ಕಿಂತ ಸರ್ ಇದು ಮಿಶ್ರ ಬೆಳೆ ಅಂತ ಒಂದು ಇದ್ರಲ್ಲೇನೆ ಎಷ್ಟು 3 ಕಾಯಿ 4 ಕಾಯಿ ಸೆಟ್ ಆಗಿದೆ ಈಗ. ಇದು ಒಂದು ಅರ್ಧ ಕೆಜಿ ಮೇಲೆ ಬರುತ್ತವೆ ಸರ್? ಇದು ಬರುತ್ತೆ ಸರ್. ಅರ್ಧ ಕೆಜಿ ಅಂದ್ರೆ ಈಗ ಒಂದು 300 ಗ್ರಾಮ್ ಇದೆ ಸರ್. ನಾಳೆ ಆದ್ರೆ ಅರ್ಧ ಕೆಜಿ, ಒಂದ್ ನೈಟ್ಗೆ ಅರ್ಧ ಕೆಜಿ ರೈಸ್ ಆಗ್ತದೆ. ಈಗ ನೀವು ನೋಡ್ಬೋದು, ಈಗ ಇದು ನಾಳೆ ಹಾರ್ವೆಸ್ಟ್ ಬಂದಿರುತ್ತೆ. ಹಾರ್ವೆಸ್ಟ್ ಬಂದ್ರೆ ಇದು ಒಂದು ಕಾಯಿ ಬೆಲೆ ನಿಮ್ಗೆ 15 ರೂಪಾಯಿ ಅವರೇಜ್. ಒಂದು ಕಾಯಿ ನಿಮ್ಗೆ 15 ರೂಪಾಯಿ ಸಿಗುತ್ತೆ ಇಲ್ಲಿ. ಆಮೇಲೆ ಇದು ನಾವು ಇಲ್ಲಿ ನೋಡಿದ್ವಲ್ಲ, ಅಂದ್ರೆ ಈ ಕಡೆ ಸೇವಂತಿ ಇದೆ ಅಲ್ವಾ ನಿಮ್ಗೆ? ಸೇವಂತಿ ಈಗ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿದೆ ಈಗ. ಆ ಕಡೆ ಸೇವಂತಿ ಈಗ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿದೆ ಅಲ್ವಾ? ಆಗಿತ್ತು ಸರ್. ಇದು ನಾಟಿ ಮಾಡಿ ಈಗ ಒಂದೇ ಕ್ರಾಪ್ ಮಾಡಿದ್ರೆ ರೈತರು ಅದರಲ್ಲಿ 3 ತಿಂಗಳು 4 ತಿಂಗಳು ಮಾಡಿ ಅದು
ಮಾರ್ಕೆಟ್ ಬೆಲೆ ಸಿಕ್ಕಿದ್ರೆ ಆಗಾಯ್ತು, ಇಲ್ಲಾಂದ್ರೆ ಬೆಳೆ ಅಕಸ್ಮಾತ್ ಬೆಳೆ ಹೋದ್ರೆ ಮಾರ್ಕೆಟ್ ಪ್ರೈಸ್ ಇದ್ರೂ ನಷ್ಟ ಆಗೋ ಚಾನ್ಸ್ ಇರುತ್ತೆ. ಈ ತರ ಇಂಟರ್ ಕ್ರಾಪ್ ಮಾಡ್ಬೋದು. ಇಂಟರ್ ಕ್ರಾಪ್ ಅಂದ್ರೆ ನಿಮ್ ಕಣ್ಣಾರ ಈಗ ಅಲ್ಲಿ ಸೋರೆಕಾಯಿ ತೋಟ ನೋಡಿದಿವಿ, ಈಗ ಇಲ್ಲಿ ಸೇವಂತಿ ಕೃಷಿ ನೋಡ್ತಾ ಇದೀವಿ. ಈ ಕಡೆ ತೋಟ ನೋಡಿ, ಈ ಕಡೆ ಇಲ್ಲಿ ಹಂಗೆ ಬರ್ತದೆ. ಈ ಕಡೆನೂ ನೋಡ್ಬೋದು ನೀವು, ಇಲ್ಲಿ ಹಾಗಲಕಾಯಿ ಗಿಡ ಇದೆ. ಈ ತರ ಬೆಳೆಗಳು ರೈತರು ಮಿಶ್ರ ಬೆಳೆಗಳು ಮಾಡ್ಕೋಬೇಕು. ಈಗ 1 ಎಕರೆ ಇದ್ರೆ ಅದ್ರಲ್ಲಿ ಕನಿಷ್ಠ ಪಕ್ಷ ಒಂದು 3 ಬೆಳೆ ಆದ್ರೂ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ನೋಡಿ, ಈಗ ಹಾಗಲಕಾಯಿ ಇದೆ. ಈಗ ಈ ಸೊರೆಕಾಯಿ ಫಿನಿಶ್ ಆಗೋ ಟೈಮ್ಗೆ ಇದು ಹಾಗಲಕಾಯಿ ಸ್ಟಾರ್ಟ್ ಆಗುತ್ತಲ್ಲ ಸರ್ ಇದು? ಹೌದು. ಈಗ ಸೊರೆಕಾಯಿ ಮತ್ತೆ ಸೇವಂತಿನೂ ಪ್ರಾರಂಭ ಆಗಿದೆ. ಇದು ಸೇವಂತಿಗಾಲ ಈಗ ಏನಿದೆ ಸರ್ ಬೆಲೆಗೆ? ಸರ್ ಈಗ 100-120 ಇದೆ ಅಂತ ಹೇಳ್ತಿದ್ರು ಸರ್ ಸದ್ಯಕ್ಕೆ. ಪರವಾಗಿಲ್ಲ ಆ ಬೆಲೆಗಳಿದ್ರೆ ಸಾಕು ಸರ್. ಒಂದು 2-3 ತಿಂಗಳಿಂದ ನೀವು ಗಮನಿಸಿರ್ಬೋದು, ಮಾರ್ಕೆಟ್ ಅಲ್ಲಿ ಹೂಗಳೇ ಕೊಯ್ಕೊಂಡು ಎಲ್ಲ ರೋಡ್ ಹೌದು ಸರ್, ನಮ್ದು ಇತ್ತು ಸರ್, ನಾವು ರೋಟ್ ಹೊಡೆದ್ರಿ 1 ಎಕರೆಗೆ. ಈಗ ಮತ್ತೆ ಅದು ರೇಟ್ ಚೆನ್ನಾಗಿದೆ, ಪರವಾಗಿಲ್ಲ ಇವಾಗ. ಇದು ಹಾಗಲಕಾಯಿ ಗಿಡ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ಸರ್ ಇದು 2 ತಿಂಗಳು ಆಗ್ತಾ ಇದೆ ಸರ್ ಈಗ. ಅಂದ್ರೆ ಈಗ ಇನ್ನೂ ಇಳುವರಿ ಸ್ಟಾರ್ಟ್ ಆಗಿಲ್ಲ. ಇನ್ನೂ ಒಂದು ವಿಚಾರಕ್ಕೆ ಬಂದ್ರೆ ಇದನ್ನ ಅಂತರ ಎಷ್ಟರಿಂದ ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ಇದು ಅಂತರ ಬಂದು 8 ಅಡಿ, ಸಾಲಿಂದ ಸಾಲಿಗೆ 8 ಅಡಿ ಇದೆ. ಈಗ ಈ ಗಿಡದಿಂದ ಗಿಡಕ್ಕೆ 3 ಅಡಿ ಸರ್. 3 ಅಡಿ ಗಿಡದಿಂದ ಸರ್. ಆಮೇಲೆ ವೆರೈಟಿ ಯಾವ್ದು ಸರ್? ಈಗ ವೆರೈಟಿ ಬಂದು ಇದು ಈಸ್ಟ್ ವೆಸ್ಟ್ ಅಲ್ಲಿ ಪ್ರಗತಿ ಅಂತ ಸರ್. ಸರ್ ಈಗ ನಾವು ನೋಡಿರ್ಬೇಕಾದ್ರೆ ಈ ಟ್ರೈನು ಆಮೇಲೆ ಇದು ಈ ಗೂಟಗಳು ಎಲ್ಲ ಹೊಸದಾಗಿ ಮಾಡಿದ್ರಲ್ವಾ? ಹೌದು ಸರ್. ಈಗ ಸಾಮಾನ್ಯವಾಗಿ ದ್ರಾಕ್ಷಿ ಚಪ್ಪರ್ ತರ ಕೂಸುಗಳಲ್ಲಿ ಹಾಕಿ ಕಂಬಿ ಪರ್ಮನೆಂಟ್ ಆಗಿ ಮಾಡಿರ್ತಾರೆ. ಮತ್ತೆ ಇದ್ರಲ್ಲಿ ನೀವು ಇದು ಎಷ್ಟು ಬೈಲಲ್ಲಿ ನಾಟಿ ಮಾಡಿದ್ರಿ ಸರ್? ಇದಕ್ಕೆ ಇದು ಒಂದು ಅರ್ಧ ಎಕರೆ ಬರುತ್ತೆ ಸರ್. ಇದು ಅರ್ಧ ಎಕರೆಗೆ ಗೂಟಗಳು ಇದು ಎಲ್ಲ ಬೀಜ ಎಲ್ಲ ಸೇರಿ ನಿಮ್ಗೆ ಎಷ್ಟು ಖರ್ಚು ಬಂದಿದೆ ಸರ್? ಒಂದು ಗೂಟ ಎಲ್ಲ ಒಂದು 20,000 ಖರ್ಚು ಬರುತ್ತೆ ಸರ್. 20,000 ಎಲ್ಲ ಅರ್ಧ ಎಕರೆಗೆ? ಅರ್ಧ ಎಕರೆಗೆ. ಇದು ಅಂದ್ರೆ ಹಾರ್ವೆಸ್ಟ್ ಈಗ ಪ್ರೈಸ್ಗಳೆಲ್ಲ ಏನೇನು ಸರ್ ಇದೀಗ? ಸರ್ ಈಗ ಇದು ಬಂದು ಪ್ರೈಸ್ ಬಂದು ಒಂದು 30-32 ಇದೆ ಸರ್. ಈಗ ಅವರೇಜ್ ಇಲ್ಲಿಂದ ಆಚೆ ನಿಮ್ಗೆ 30 ರೂಪಾಯಿ ಅವರೇಜ್ ರೇಟ್ ಸಿಗುತ್ತೆ? ಸಿಗುತ್ತೆ ಸರ್. ಸಾಮಾನ್ಯವಾಗಿ ನನ್ಗೆ ಗೊತ್ತಿರೋ ಪ್ರಕಾರ ಹಾಗಲಕಾಯಿ ನಷ್ಟ ಆಗೋ ಚಾನ್ಸ್ ಕಡಿಮೆ ಅಂತ ಅನ್ಕೊಂತೀನಿ. ಇಲ್ಲ ಸರ್, ಇದು ಒಂದೊಂದ್ಸತಿ ತೀರಾ ಕಡಿಮೆ ಆಗೋಗುತ್ತೆ. ತೀರಾ ಕಡಿಮೆನೂ ಆಗುತ್ತೆ, ತೀರಾ ಜಾಸ್ತಿನೂ ಆಗುತ್ತೆ. 50 ರೂಪಾಯಿ ಕೂಡ ಹೋಗಿದೆ ನನ್ನ ಕೆಜಿ, 10 ರೂಪಾಯಿ ಕೂಡ ಕೆಜಿ ಹೋಗಿದೆ. ಹೇಳಕ್ಕಾಗಲ್ಲ, ಮಾಡ್ತಾ ಇರ್ಬೇಕು ಕೆಲಸ. ಅಂದ್ರೆ ಎಲ್ಲ ಬೆಳೆ ಇದ್ರೆ ಒಂದ್ರಲ್ಲಿ ಲಾಸ್ ಆದ್ರೂ ಒಂದ್ರಲ್ಲಿ ನಮ್ಗೆ ಬರುತ್ತೆ ಕಂಪಲ್ಸರಿ. ಆಮೇಲೆ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಬಹುದು, ಈಗ ನಮ್ಗೆ ಸೋರೆಕಾಯಿ ಪರಿಚಯ ಮಾಡಿಕೊಟ್ರು, ಮತ್ತೆ ಸೇವಂತಿ ಕೃಷಿ ಪರಿಚಯ ಮಾಡಿಕೊಟ್ರು. ಇದೀಗ ಹಾಗಲಕಾಯಿನೂ ಆಯ್ತು. ಈಗ ನೆಕ್ಸ್ಟ್ ಇವ್ರದೇ ತೋಟದಲ್ಲಿ ಪಡವಲಕಾಯಿ ಗಿಡಕ್ಕೆ ಮರ ಕೂಡ ನುಗ್ಗೆಕಾಯಿ ಸ್ಟಾರ್ಟ್ ಆಗಿದೆ ಈಗ ಪಿಂದೆಗಳು. ಈ ರೀತಿ ರೈತರು ಒಂದಲ್ಲ ಒಂದು ರೀತಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಗ್ರಿಕಲ್ಚರ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಸರ್? ಒಂದೇ ಬೆಳೆ ಮಾಡ್ಕೊಂಡ್ರು ಲಾಸ್ ಆಗುತ್ತೆ. ಹೌದು ಸರ್, ಹೌದು. ಈಗ ನೋಡಿ, ಇದು ಒಂದೇ 2 ನುಗ್ಗೆಕಾಯಿ ಮರ ಇದೆ. ಈಗಲೇನೆ ಕಡಿಮೆ ಅಂದ್ರೆ ಒಂದು 2,000 ಕಾಯಿ ಏನೋ ಬಿಡಂಗಿದೆ ಇದರಲ್ಲಿ. ಅಷ್ಟೊಂದು ಜೀವಂತ ಬೇಲಿ ತರ. ಈಗ ಮಿಡ್ಲಲ್ಲಿ ಜೀವಂತ ಬೇಲಿ ಅಂದ್ರೆ ಕಾಂಪೌಂಡ್ ಫೆನ್ಸಿಂಗ್ ಆತರ ಹಾಕೊಂಡಿದ್ದೆ. ಜೀವಂತ ಬೇಲಿ ಅಂತ ನೀವು ಗಮನಿಸಬಹುದು. ಅಲ್ಲಿ ನೋಡಿ, ಕರ್ಬೇನ್ ಸೊಪ್ಪು ಗಿಡ ಸೇಮ್ ಒಳ್ಳೆ ಫಾರೆಸ್ಟ್ ತರನೇ ಇದೆ. ಇದನ್ನು ಮಾರ್ಕೆಟ್ ಬೇಕಾದ್ರೆ ತಗೊಂಡೋಗಿ ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಅಮೌಂಟ್ ಮಾಡ್ಕೋಬಹುದು ಸರ್ ಇದರಲ್ಲಿ? ಮಾಡ್ಬೋದು ಸರ್. ನೋಡಿ, ಈಗ ಸೆಂಟ್ರಲ್ ಹೆಂಗಿದ್ರು ಇದು ಸೆಂಟ್ರಲ್ 2 ಫ್ಲಾಟ್ ಮಧ್ಯದಲ್ಲಿ ಒಂದು ಗಡ್ಡೆ ತರ ಇದೆ. ಅದು ವೇಸ್ಟ್ ಜಾಗ, ಅದ್ರಲ್ಲೂ ಈ ತರ ಯೂಸ್ ಮಾಡ್ಕೊಂಡಿದ್ದಾರೆ. ಈ ತರ ರೈತರು ಯೂಸ್ ಮಾಡ್ಕೋಬಹುದು. ಪಡವಲಕಾಯಿ ಗಿಡ ನೀವು ನೋಡ್ಬೋದು, ಈಗ ಫಿನಿಶಿಂಗ್ ಸ್ಟೇಜ್ ಇದು ಕ್ಲೈಮ್ಯಾಕ್ಸ್ ಸ್ಟೇಜ್ ಬಂದ್ಬಿಟ್ಟಿದೆ. ಈಗ ಇದೆಲ್ಲ ಲಾಸ್ಟ್ ಕೊಯ್ಲು. ಈಗ ಹೊಸದಾಗಿ ಮತ್ತೆ ನಾಟಿ ಮಾಡಿದ್ರೆ ಅದನ್ನ ನೋಡೋಣ. ಈಗ ನೀವು ಗಮನಿಸ್ಬೋದು, ಇವಾಗ ನಿಮಗೆ ಅರ್ಥ ಆಗಿರ್ತದೆ ಇಂಟರ್ ಕ್ರಾಪ್ ಕಾನ್ಸೆಪ್ಟ್ ಯಾವ ರೀತಿ ಮಾಡ್ತಾರೆ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಿ. ನೋಡಿ, ಈಗ ಇದಕ್ಕೆ ಮುಂಚೆ ಏನ್ ಬೆಳೆ ಮಾಡಿರೋದು? ಹಾಗಲಕಾಯಿ ಗಿಡ ಅಲ್ವಾ? ಹಾಗಲ ಗಿಡ ಸರ್ ಇದು. ನೋಡಿ ವೀಕ್ಷಕರಿಗೆ ಗಮನಿಸ್ಬೋದು, ಇಲ್ಲಿ ಹಾಗಲಕಾಯಿ ಗಿಡ ಎಲ್ಲ ಫುಲ್ ಲಾಸ್ಟ್ ಆಗ್ಬಿಟ್ಟಿದೆ. ಇದೇ ಬೆಡ್ ಮೇಲೆ ನೀವು ಪಡವಲಕಾಯಿಗಳನ್ನ ನಾಟಿ ಮಾಡಿದ್ದಾರೆ. ಈಗ ನೋಡಿ, ಈಗ ತಾನೇ ಸ್ಯಾಂಪಲ್ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ತೋರಣ, ಬಿಳಿ ತೋರಣ ತರ ಇದೆ, ಬಾಗಿಲು ಮುಂದೆ ತೋರಣ ಕಟ್ಟಿರೋ ತರನೇ ಇದೆ. ಈ ರೀತಿ ಕಾನ್ಸೆಪ್ಟ್ ಮಾಡ್ಕೋಬೋದು ಸರ್. ಇನ್ನು ಸ್ವಲ್ಪ ಇದು ಯಾವ ರೀತಿ ಅಂದ್ರೆ ಇದಕ್ಕೆ ಮುಂಚೆ ನೀವು ಹಾಗಲಕಾಯಿ ಮಾಡಿದ್ರೆ ಸರ್, ಇದರಲ್ಲಿ ಏನಾದ್ರು ನಿಮ್ ಬೆಲೆಗಳು ಸಿಕ್ಕಿತ್ತಾ? ಸಿಕ್ಕಿದೆ ಸರ್. ಇದು ಪರವಾಗಿಲ್ಲ, ಬೆಲೆ ಚೆನ್ನಾಗಿದೆ. ಆಮೇಲೆ ಇದು ಸರ್ ಯಾವ್ದು ಇಷ್ಟ ಇದೆಯಲ್ಲ, ಇದು ವೆರೈಟಿ ಯಾವ್ದು ಸರ್? ಇದು ಸರ್ ಇದು ಈಸ್ಟ್ ವೆಸ್ಟ್ ಅಲ್ಲ ಸರ್. ಇದು ಈಸ್ಟ್ ವೆಸ್ಟ್. ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಬರೀ ಈಸ್ಟ್ ವೆಸ್ಟ್ ಅಲ್ಲೇ ಇದೆಲ್ಲ ಸರ್. ಅದರಲ್ಲಿ ಸರ್ ಇದು ಈಸ್ಟ್ ವೆಸ್ಟ್ ಅಂದ್ರೆ ಅದು ಸ್ವಲ್ಪ ಕಂಪ್ನಿ ಚೆನ್ನಾಗಿದೆ, ಕಾಯಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಬಜ್ಜಿ ತಗೊಳ್ರಿ, ಕ್ಯಾಪ್ಸಿಕಮ್ ಒಂದಿಲ್ಲ ಅನ್ಕೊಂತೀನಿ. ಬಜ್ಜಿ ತಗೊಳ್ರಿ, ಹೀರೆಕಾಯಿ ತಗೊಳ್ರಿ, ಹಾಗಲಕಾಯಿ ತಗೊಳ್ರಿ, ಪಡವಲಕಾಯಿ ತಗೊಳ್ರಿ, ಯಾವ ತಗೊಂಡ್ರು ಈಸ್ಟ್ ವೆಸ್ಟ್ ಅಲ್ಲೇ ವೆರೈಟಿ ಚೆನ್ನಾಗಿದೆ ಅನ್ಸುತ್ತೆ. ಹೌದು ಸರ್, ಹೌದು. ಮತ್ತೆ ಇದೆಲ್ಲ ಮಾರ್ಕೆಟಿಂಗ್ ಯಾವ ರೀತಿ ಇದೆ ಸರ್? ಇದೆಲ್ಲ ಸರ್ ಇದೆಲ್ಲ ಬಾಕ್ಸ್ ಹಾಕಿ ಮಾರ್ಕೆಟ್ ಆಗ್ಬೇಕು ಸರ್. ಇದು ಕಾಟನ್ ಬಾಕ್ಸ್ ಎಲ್ಲ ಹಾಕಿದ್ರೆ ಮಾರ್ಕೆಟ್ ಚೆನ್ನಾಗಿದೆ. ಇವಾಗ ಮಾರ್ಕೆಟ್ ಪ್ರೈಸ್ ಏನಿದೆ ಸರ್ ಇದು? ಸರ್ ಇದು 15 ರೂಪಾಯಿ ಇದೆ ಸರ್ ಈಗ.
15 ರೂಪಾಯಿ ಇದ್ರೆ ಪರವಾಗಿಲ್ಲ ಸರ್. ಹ್ಞೂ ಸಾಕು. ಎಷ್ಟು ಕೆಜಿ ವರೆಗೂ ಹಾರ್ವೆಸ್ಟ್ ಮಾಡ್ತಾ ಇದ್ರು ಸರ್? ಇದು ಈಗ ಅರ್ಧ ಎಕರೆಲ್ಲಿದೆ. ಅರ್ಧ ಎಕರೆಲ್ಲಿ ನಾಟಿ ಮಾಡಿದೀವಿ. ಇದು ಒಂದ್ಸಲಿ ಹಾರ್ವೆಸ್ಟ್ ಮಾಡಿದ್ರೆ ಬರುತ್ತೆ ಸರ್, ಒಂದು 300 ರಿಂದ 400 ಕೆಜಿ ಬರುತ್ತೆ ಸರ್. ಸರ್ ನನ್ನ ಪ್ರಕಾರ ನೀವು ಇದು ಎರಡನೇ ಬೆಳೆ ಆಗಿರೋದ್ರಿಂದ ಹಾಗಲಕಾಯಿಗೆ ಸೇಮ್ ನೀವು ಏನು ಇದು ಮಾಡೇ ಇಲ್ವಲ್ಲ. ಈಗ ನೀವು ಮಾಡೋದೇನಂದ್ರೆ ಇದಕ್ಕೆ ಬೀಜ ನಾಟಿ ಮಾಡಿದ್ರೆ. ಹೌದು ಸರ್, ಹೌದು. ಬೀಜ ಪಾಕೆಟ್ ಏನ್ ರೇಟ್ ಇದೆ ಸರ್ ಇದು? ಸರ್ ಇದು ಬೀಜ ಪಾಕೆಟ್ ಬಂದು 350 ರೂಪಾಯಿ ಇದೆ ಸರ್. ಎಷ್ಟು ಪಾಕೆಟ್ ನಾಟಿ ಮಾಡಿದ್ರೆ? ಇದು ಒಂದು 5 ಪಾಕೆಟ್ ನಾಟಿ ಮಾಡಿದೆ ಸರ್. ಇದು ಹತ್ತತ್ರ ಅಲ್ಲಿಗೆ ಒಂದು 2000 ರೂಪಾಯಿ ಬೀಜ ನಾಟಿ ಮಾಡಿ. ಹೌದು ಸರ್, ಹೌದು. ಹಂಗಾದ್ರೆ ರೈತರಿಗೆ ಇದ್ರಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಆಗುತ್ತೆ ಸರ್, ಆಗುತ್ತೆ. ಈಗ ಮಾಮೂಲಿ ಒಂದ್ ಬೆಳೆ ಕ್ಯಾಪ್ಸಿಕಮ್ ಏನಾದ್ರು ಬೆಳಿಬೇಕಂದ್ರೆ ಸ್ವಂತ ನಮ್ಮ ಅನುಭವ ಪ್ರಕಾರ 4 ರಿಂದ 5 ಲಕ್ಷ ಬೇಕು ಒಂದ್ ಎಕರೆಗೆ ಬೇಕಾಗುತ್ತೆ. ಬೆಲೆ 45 ರೂಪಾಯಿ ಮೇಲೆ ಹೋದ್ರೆ ವರ್ಕೌಟ್ ಆಗುತ್ತೆ, ಅದು ಫುಲ್ ಲಾಸ್ ಆಗ್ಬಿಡುತ್ತೆ. ಈ ರೀತಿ ಮಾಡ್ಕೊಂಡ್ರೆ ರೈತರಿಗೂ ಅನುಕೂಲ ಆಗ್ಬೋದಲ್ಲ? ಹೌದು ಸರ್, ಹೌದು. ನೋಡಲ್ಲ ವೀಕ್ಷಕರು, ಈಗ ರಮೇಶ್ ಅಂತೇಳಿ ನಮ್ಮ ಯಶಸ್ವಿ ಕೃಷಿಕರು, ಅವರು ನಮ್ಮ ವೀಕ್ಷಕರ ಇಂಟರ್ಕ್ರಾಫ್ಟ್ ಬಗ್ಗೆ ಉತ್ತಮವಾದ, ಇದಕ್ಕಿಂತ ಉತ್ತಮವಾದ ಉದಾಹರಣೆ ಬೇರೆ ಬೇಕಾಗಿಲ್ಲ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ಈಗ 4 ಬೆಳೆಗಳನ್ನ ಅವರು ನಮ್ಮ ಕಣ್ಣೆದುರುಗಡೆನೆ ಈಗ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಯಾವ ರೀತಿ ಮಾಡ್ಬೇಕು ಅಂತ, ಯಾವ ರೀತಿ ಮಾಡ್ಬೇಕು ಇಂಟರ್ಕ್ರಾಫ್ಟ್ ಅಲ್ಲಿ ಅಂದ್ರೆ ಸಕ್ಸಸ್ಫುಲ್ ಆಗಿ ಮಾಡ್ಬೇಕಂತ ಯಾವ ರೀತಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದಾರೆ. ನಮ್ಮ ಯಶಸ್ವಿ ಕೃಷಿಕರಿಗೆ ನಮ್ಮ ಚಾನಲ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತು ಅವರೇ ಕೃಷಿ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಲಿ ಅಂತ ನಮ್ಮ ಚಾನಲ್ ವೀಕ್ಷಕರ ಕಡೆಯಿಂದ ಅವರಿಗೆ ಹಾರೈಸೋಣ. ನಮಸ್ಕಾರ.